ಒನ್ ಕನ್ನಡ ನ್ಯೂಸ್ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶವಂತ್. ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್ ಅಂತ ಕರೀತಾರೆ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಕಡೆ ಪ್ರತಿಯೊಬ್ಬರು ಕೂಡ ಗಮನ ಹರಿಸ್ತಾ ಇದ್ದಾರೆ. ಸಣ್ಣ ವಯಸ್ಸಿಗೆ ಪಾರ್ಶ್ವವಾಯು, ಹೃದಯಾಘಾತ ಸಂಬಂಧಿ ಸಾಕಷ್ಟು ಕಾಯಿಲೆಗಳು ಬರ್ತಾ ಇದ್ದಾವೆ. ಅದ್ರ ಬಗ್ಗೆ ಒನ್ ಕನ್ನಡ ನ್ಯೂಸ್ ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. ನನ್ನ ಜೊತೆ ಇವತ್ತು ನರರೋಗ ತಜ್ಞರು ಎಸ್ ನಾರಾಯಣ ಆಸ್ಪತ್ರೆಯ ವೈದ್ಯರಾದ ಗುರುಪ್ರಸಾದ್ ಎಸ್ ಪೂಜಾರ್ ಅವರು ಇದ್ದಾರೆ. ನಾನು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಈಗ ಸ್ಟ್ರೋಕ್ ಆಗೋದ ಸಂದರ್ಭದಲ್ಲಿ ಫಸ್ಟ್ ಏಡ್ ಅಂತೇಳಿ ಈಗ ಮನೇಲಿರ್ತಾರೆ, ಆಸ್ಪತ್ರೆ ಬಳಿ ತುಂಬ ದೂರ ಆಗುತ್ತೆ, ಸರ್ಕಾರಿ ಆಸ್ಪತ್ರೆಗಳಿಗೆ ತಕ್ಷಣಕ್ಕೆ ಚಿಕಿತ್ಸೆ ಸಿಗೋದಿಲ್ಲ, ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಬೇಕಾಗುತ್ತೆ ಸರ್. ಅಂಥ ಸಂದರ್ಭದಲ್ಲಿ ಫಸ್ಟ್ ಏಡ್ ಅಂತ ಮಾಡಿದ್ರೆ ಏನು ಮಾಡ್ಬೋದು ಮನೆಯಲ್ಲಿ? ಸರ್, ಫಸ್ಟ್ ಏಡ್ ಅನ್ನೋದು ಸ್ಟ್ರೋಕಲ್ಲಿ ನೀವು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಲಿಗೆ ಹೋಗಬೇಕು. ಏನಕ್ಕೆ? ಸ್ಟ್ರೋಕಲ್ಲಿ ನಾನು ಹೇಳಿರೋ ರೀತಿ ಎರಡು ರೀತಿ ಇರ್ತದೆ. ಒಂದರಲ್ಲಿ ರಕ್ತ ಹೆಪ್ಪುಗಟ್ಟುತ್ತದೆ, ಇನ್ನೊಂದರಲ್ಲಿ ರಕ್ತ ಸ್ರಾವ ಆಗ್ತದೆ. ಇದನ್ನು ನಾವು ನಿಮ್ಮ ತಲೆ ಅಥವಾ ಮೆದುಳಿನ ಸ್ಕ್ಯಾನ್ ಇಲ್ಲದೇ ಗೊತ್ತುಪಡಿಸೋಕೆ ಆಗೋದಿಲ್ಲ. ಸೊ ಎರಡರಲ್ಲೂ ಮ್ಯಾನೇಜ್ಮೆಂಟ್ ಚೇಂಜ್ ಆಗ್ತದೆ. ರಕ್ತ ಹೆಪ್ಪುಗೊಟ್ಟಿರೋದ್ರಲ್ಲಿ ನಾವು ರಕ್ತವನ್ನು ತೆಳು ಮಾಡುವಂಥ ಮಾತ್ರೆಗಳನ್ನ ಕೊಡ್ತೀವಿ. ನೀವು ನೋಡಿರ್ಬೋದು, ಎಕೋಸ್ಪ್ರಿನ್ ಅನ್ನೋ ಮಾತ್ರೆ ಕೇಳಿರ್ಬೋದು. ಅದು ರಕ್ತಸ್ರಾವದಲ್ಲಿ ಅದನ್ನು ಕೊಡಕ್ಕೆ ಬರೋದಿಲ್ಲ ನಾವು. ಸೊ ಆ ಕಾರಣದಿಂದ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂದರೆ ಏನು? ಎಲ್ಲಿ ಕನಿಷ್ಠ ಪಕ್ಷ CT ಸ್ಕ್ಯಾನ್, MRI ಇದ್ರಂತೂ ಬಹಳ ಒಳ್ಳೆಯದು. ಇವು ಮತ್ತೆ ನ್ಯೂರಾಲಜಿ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಆಸ್ಪತ್ರೆಗಳಿಗೆ ಹೋಗೋದು ಬಹಳ ಸೂಕ್ತ. ಈಗ ಮೊದಲಿಂದ ಒಂದಿದೆ ಸರ್, ಈ ಸ್ಟ್ರೋಕ್ ಆಗುವಂಥ ಸಂದರ್ಭದಲ್ಲಿ ಕೊಬ್ಬರಿ ಎಣ್ಣೆ ಕುಡಿಸುವಂಥದ್ದಾಗಿರ್ಬೋದು, ಆ ರೀತಿ ಮಾಡಿದಾಗ ಏನಾರು ಒಂದಷ್ಟು ತಾತ್ಕಾಲಿಕವಾಗಿ ಅದು ಉಪಶಮನ ಆಗುತ್ತೆ ಅಥವಾ ತಕ್ಷಣಕ್ಕೆ ಆಸ್ಪತ್ರೆ ಬಂದರೆ ಒಳ್ಳೆಯದ ಸರ್? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಕೊಬ್ಬರಿ ಎಣ್ಣೆ ಕುಡಿಸುವಂಥ ಒಂದು ಸಾಮಾಜಿಕ ಒಂದು ಪದ್ಧತಿ ಈ ಭಾಗದಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತೇವೆ. ಎಷ್ಟೊಂದು ಬಾರಿ ಒಂದೊಂದು ಪ್ಯಾರಾಚೂಟಿನ ಬಾಟ್ಲ್ಗಳನ್ನೇ ಕೊಟ್ಟಿರ್ತಕ್ಕಂಥ ಸನ್ನಿವೇಶಗಳು ನಾವು ಎದುರಿಸ್ತೇವೆ. ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ ಇದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ, ನಂಬರ್ 1. ಎರಡನೇದು, ಯಾವ ವ್ಯಕ್ತಿಗೆ ಸ್ಟ್ರೋಕ್ ಆಗಿರ್ತದೆ ಅವನಲ್ಲಿ ಆಲ್ರೆಡಿ ಅನ್ನನಾಳ, ಅರ್ಧ ಭಾಗ ಅನ್ನನಾಳ ಅಥವಾ ಅರ್ಧ ಭಾಗ ಉಸಿರಾಟುವ ನಾಳದಲ್ಲಿ ವೀಕ್ನೆಸ್ ಕೂಡ ಇರ್ತದೆ. ಅಥವಾ ಕೆಲವೊಬ್ಬರಲ್ಲಿ ನೀವು ನೋಡಿರ್ಬೋದು, ಸ್ಟ್ರೋಕ್ ಆದಾಗ ಅವರಲ್ಲಿ ಕಾನ್ಷಿಯಸ್ನೆಸ್ ಕೂಡ ಸ್ವಲ್ಪ ಕಡಿಮೆ ಆಗಿರ್ತದೆ. ನೀವು ಅವರಲ್ಲಿ ಈ ಕೊಬ್ಬರಿ ಎಣ್ಣೆನ ಕುಡಿಸುವಂಥ ಪಕ್ಷದಲ್ಲಿ ಅದು ಅನ್ನನಾಳಕ್ಕೆ ಹೋಗದೇನೆ ಶ್ವಾಸಕೋಶಕ್ಕೆ ಹೋಗುವಂಥ ಸಾಧ್ಯತೆ ಹೆಚ್ಚು. ಅವಾಗೇನಾಗ್ತದೆ? ಶ್ವಾಸಕೋಶಕ್ಕೆ ಹೋದಾಗ ನಿಮೋನಿಯಾ ಆಗುವ ಸಾಧ್ಯತೆಗಳು ಹೆಚ್ಚು. ಸೊ ಯಾವ ಪೇಷಂಟಿಗೆ ನಾವು 2-3 ದಿನಗಳ ಆಸ್ಪತ್ರೆಯಲ್ಲಿ ಇಟ್ಕೊಂಡು ಕಳಿಸ್ಬೋದು, ನಿಮೋನಿಯಾ ಆದಮೇಲೆ ವಾರ್ಡಿಂದ ICU ಅಲ್ಲಿ ಮ್ಯಾನೇಜ್ ಮಾಡಬೇಕಾಗ್ತದೆ. ಹಾಸ್ಪಿಟಲ್ ಸ್ಟೇ ಕೂಡ ಪ್ರೊಲಾಂಗ್ ಆಗ್ತದೆ. ದಯವಿಟ್ಟು ಈ ಕೊಬ್ಬರಿ ಎಣ್ಣೆ ಕುಡಿಸುವಂಥ ಒಂದು ಪದ್ಧತಿಯನ್ನು ಬಿಡಬೇಕು. ಈಗ ಇದಕ್ಕೆ ಏನು ಸ್ಟ್ರೋಕಿಗೆ ಸಂಬಂಧಪಟ್ಟ ಮಾತಾಡ್ತಿದ್ವಿ, ತುಂಬ ಜನಕ್ಕೊಂದು ಅವೈಜ್ಞಾನಿಕನೋ ಅಥವಾ ವೈಜ್ಞಾನಿಕನೋ ಗೊತ್ತಿಲ್ಲ. ಕೆಲವು ಸಾಂಬಾರ್ಕಾಗಿ ರಕ್ತ ಕುಡಿಸಿದ್ರೆ ಕಡಿಮೆ ಆಗಿಬಿಡುತ್ತೆ, ಅಥವಾ ಏನೋ ಒಂದು ನಾಟಿ ಪದ್ಧತಿ ಹೋಗ್ತಾ ಇರ್ತಾರೆ, ತುಂಬ ಜನ ಕ್ಯೂರ್ ಆಗೋದಿಲ್ಲ. ಅದು ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಇದು ಕೂಡ ಒಳ್ಳೆ ಪ್ರಶ್ನೆ. ಹೇಳಿರೋ ಹಾಗೆ ಈ ಭಾಗದಲ್ಲಿ ಈ ಪದ್ಧತಿಗಳು ಸ್ವಲ್ಪ ನಾವು ಕಂಡು ಬರ್ತದೆ ಜನರಲ್ಲಿ. ನಾವು ಪ್ರತಿ ಸಾರಿ ಆಸ್ಪತ್ರೆಗೆ ಬಂದಾಗಲೂ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಮಾಡುವಂಥ, ಚಿಕನ್ ತಿನ್ನಬೇಕು ಅಂತಾರೆ ಅಥವಾ ಸಾಂಬಾರು ಕೋಳಿ ರಕ್ತ ಕುಡಿಬೇಕು ಅಂತಾರೆ, ಆ ರೀತಿಯಾಗಿ ಒಂದಷ್ಟು ವೈಜ್ಞಾನಿಕವಾಗಿ ಇದರಲ್ಲಿ ಯಾವುದಕ್ಕೂ ಎವಿಡೆನ್ಸ್ ಇಲ್ಲ. ಯಾವುದಕ್ಕೆ ಎವಿಡೆನ್ಸ್ ಇಲ್ಲ, ದಯವಿಟ್ಟು ಅದನ್ನು ಮಾಡಬೇಡಿ. ನಾವು ನಿಮ್ಗೆ ಹೇಳ್ತಕ್ಕಂಥದ್ದು ಎಲ್ಲದು ಪ್ರತಿಯೊಂದು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್. ಸೊ ನೀವು ಬೇಗ ಆಸ್ಪತ್ರೆ ಕರ್ಕೊಂಬಂದರೆ ಏನಾಗ್ತದೆ, ಸಣ್ಣ ಪ್ರಮಾಣದ ಸ್ಟ್ರೋಕ್ಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚು ತೊಂದರೆ ಆಗೋದಿಲ್ಲ, ಕ್ರಮೇಣವಾಗಿ ಉತ್ತಮ ಆಗ್ತಾರೆ. ದೊಡ್ಡ ಪ್ರಮಾಣದ ಸ್ಟ್ರೋಕ್ಗಳೆಲ್ಲ ಆದಾಗ ಆಸ್ಪತ್ರೆಯಲ್ಲಿ ಕ್ಲಾಟನ್ನು ಕರಗಿಸುವಂಥ ಇಂಜೆಕ್ಷನ್ಸ್ ಇರ್ಬೋದು, ಬಾವನ್ನು ಕಡಿಮೆ ಮಾಡುವಂಥ ಇಂಜೆಕ್ಷನ್ಸ್ ಇರ್ಬೋದು, ಫಿಟ್ಸನ್ನು ತಡೆಗಟ್ಟುವಂಥ ಇಂಜೆಕ್ಷನ್ಸ್ ಇರ್ಬೋದು, ಇವನ್ನೆಲ್ಲ ಕೊಡಬೇಕಾಗ್ತದೆ ನಾವು. ಈಗ ಮೆದುಳಿನಲ್ಲಿ ರಕ್ತ ಸ್ರಾವ ಆಗುವಂಥದ್ದು ಅಥವಾ ರಕ್ತ ಹೆಪ್ಪುಗಟ್ಟುವಿಕೆ ಯಾವ ಕಾರಣದಿಂದ ಆಗುತ್ತೆ ಸರ್? ಅದು ಸಾಮಾನ್ಯವಾಗಿ ಸ್ಟ್ರೋಕ್ಗಳಿಗೆ ಕಾರಣ ಏನು ಅಂತ ಬಂದಾಗ ನಾವನ್ನ ರಿಸ್ಕ್ ಫ್ಯಾಕ್ಟ್ರಿಗಳಂತ ಹೇಳ್ತೀವಿ. ಈ ರಿಸ್ಕ್ ಫ್ಯಾಕ್ಟ್ರಿಗಳಲ್ಲಿ ಮೊದಲನೇ ರ್ಯಾಂಕ್ ಅಥವಾ ಮೊದಲನೇ ಪೊಸಿಷನನ್ನು ನಾವು ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಬ್ಲಡ್ ಪ್ರೆಷರ್, ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್, ಆಮೇಲೆ ಡಯಾಬಿಟೀಸ್, ಶುಗರು, ಹೈಪರ್ ಕೊಲೆಸ್ಟ್ರೋಲಿಮಿಯಾ, ದೇಹದಲ್ಲಿ ಲಿಪಿಡಿನ ಪ್ರಮಾಣ ಹೆಚ್ಚಿರುವಂಥದ್ದು, ಟೊಬ್ಯಾಕೊ, ಸ್ಮೋಕಿಂಗ್, ಆಲ್ಕೋಹಾಲ್, ಹೃದಯ ಸಂಬಂಧಿತ ಸಮಸ್ಯೆಗಳು, ರ್ಯುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ, ಅರಿಥ್ಮಿಯಾಸ್ ಅಂದರೆ ಹಾರ್ಟಿನ ರಿದಮ್ ಡಿಸ್ಟರ್ಬೆನ್ಸ್ಗಳು ಅಂತ ಹೇಳ್ತೀವಿ. ಆಮೇಲೆ ಜೆನೆಟಿಕ್ಸ್. ಎಷ್ಟೊಂದು ಬಾರಿ ಏನಿರ್ತದೆ, ಅವರ ಹಿರಿಯರಲ್ಲಿ, ಅವರ ತಂದೆ ತಾಯಿ ಇರ್ಬೋದು, ಅವರ ಅಜ್ಜಂದಿರಲ್ಲಿರ್ಬೋದು, ಅವರಲ್ಲಿ ಕೂಡ ಸ್ಟ್ರೋಕ್ ಕಂಡು ಬಂದಿರ್ತದೆ. ಅವರಲ್ಲಿ ಕೂಡ ಜೆನೆಟಿಕ್ ರಿಸ್ಕ್ ಅಂತ ಹೇಳ್ತೀವಿ. ಇವು ಸಾಮಾನ್ಯವಾಗಿ ರಿಸ್ಕ್ಗಳು. ಇದು ಎಷ್ಟು % ಜೆನೆಟಿಕ್ ರಿಸ್ಕ್ ಬರುತ್ತೆ ಸರ್? ಯಾಕಂದರೆ ಅದು ಈಗ ಮೊದಲೆಲ್ಲ ಹೇಳ್ತಾಯಿದ್ರು, ಈ ಶುಗರ್ ಸಂಬಂಧಪಟ್ಟಂತೆ, ಮಧುಮೇಹ ಕಾಯಿಲೆ ಸಂಬಂಧಪಟ್ಟಂಗೆ ಹಿಂದೆ ಅಜ್ಜಂಗಿದ್ರೆ ಅಪ್ಪಂಗೆ ಮಕ್ಕಳಿಗೆ ಆ ರೀತಿ ಕಂಟಿನ್ಯೂಸ್ ವಂಶ ಪರಂಪರೆ ಅನ್ನೋ ರೀತಿ ಇತ್ತು. ಇದು ರೀತಿಯಾಗಿ ವಂಶ ಪರಂಪರೆ ಬರೋಂಥ ರಿಸ್ಕ್ ಸರ್ ಅದು? ಅಂದರೆ ರಿಸ್ಕ್ ಜೆನೆಟಿಕ್ ಇದ್ದ ಕೂಡಲೇ ಪ್ರತಿಯೊಬ್ಬರಿಗೂ ಬರಲೇಬೇಕಂತಿಲ್ಲ, ಬರುವ ಸಾಧ್ಯತೆಗಳು ಹೆಚ್ಚು. ಅವುಗಳ ಜೊತೆಗೆ ನಾನು ಹೇಳಿರೋ ಬೇರೆ ರಿಸ್ಕ್ ಫ್ಯಾಕ್ಟರ್ ಲೈಕ್ BP, ಶುಗರು, ಕೊಲೆಸ್ಟ್ರಾಲ್ ಎಲ್ಲ ಇದ್ದು ಅವುಗಳನ್ನು ಸರಿಯಾಗಿ
ಟೈಮ್ ಟು ಟೈಮ್ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಆಗುವ ಸಾಧ್ಯತೆಗಳು ಕಡಿಮೆ ಆಗ್ತದೆ. ಈಗ ಫುಡ್ ಹ್ಯಾಬಿಟ್, ಫುಡ್ ಕಲ್ಚರ್ ಯಾವ ರೀತಿ ಇರ್ಬೇಕು ಸರ್? ಈ ಒಂದು ಬರಬಾರ್ದು ಅಂದರೆ ಬಿಫೋರ್ ಪ್ರಿಕಾಷನರಿ ತೊಗೊಳೋದಾದರೆ ಯಾವ ರೀತಿ ಇರಬೇಕು ಅಂತೇಳಿ? ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಮನೆಯಲ್ಲಿ ಊಟ ಇರ್ಬೋದು, ಹಾಗೂ ಕೆಲಸ ಅವ್ರು ಮಾಡೋ ಕೆಲಸ ಅಂಥದ್ದಿರ್ಬೋದು, ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಆಗುವ ಸಾಧ್ಯತೆಗಳು ಕಡಿಮೆ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಈ ಸ್ಯಾಚುರೇಟೆಡ್, ಸೂಪರ್ ಸ್ಯಾಚುರೇಟೆಡ್ ಫುಡ್ಸ್ ಅಂತೀವಿ, ಎಲ್ಲದರಲ್ಲೂ ಹೆಚ್ಚಿನ ಪ್ರಮಾಣದ ಶುಗರ್ ಒಂದು, ಎರಡನೇದು ಅತಿ ಹೆಚ್ಚಿನ ಪ್ರಮಾಣದ ಸಾಲ್ಟ್ ಕಂಟೆಂಟು, ಮತ್ತು ರೆಡ್ ಮೀಟ್ ಅಂತ ಹೇಳ್ತೀವಿ, ಇವುಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಇದು ಡಯಟ್ರಿಯಿಂದ ಕಾಂಟ್ರಿಬ್ಯೂಟ್ ಆಗ್ತಕ್ಕಂಥದ್ದು. ಸ್ಯಾಚುರೇಟೆಡ್ ಫುಡ್ಸ್ ಇರ್ಬೋದು, ಹೆಚ್ಚಿನ ಸಾಲ್ಟ್ ಕಂಟೆಂಟ್ ಇರ್ಬೋದು, ಆಮೇಲೆ ಈ ಕಾರ್ಬೋನೇಟೆಡ್ ಸೋಡಾ ಅಂತ ಏನು ಹೇಳ್ತದೆ, ಈ ಮಕ್ಕಳುಗಳಲ್ಲಿ, ಟೀನೇಜರ್ಸ್ಗಳಲ್ಲಿ ಅದನ್ನು ಕುಡಿಯುವಂಥ ತುಂಬ ಹೆಚ್ಚಿನ ಒಂದು ಅಭ್ಯಾಸನ ನೋಡ್ತೀವಿ. ಅವುಗಳನ್ನೆಲ್ಲ ತುಂಬ ಕಡಿಮೆ ಪ್ರಮಾಣದಲ್ಲಿ ಅಥವಾ ತೊಗೊಳ್ಳದೇ ಇದ್ರೂ ಬಹಳ ಒಳ್ಳೆಯದು. ಈಗ ಇದಕ್ಕೆ ಅಲ್ಟಿಮೇಟ್ ಒಂದು ಸಜೆಷನ್ ಅಂತಂದೇಳಿ, ಅಂದರೆ ಈಗ ಪಾರ್ಶ್ವವಾಯು ಬಂದವರಿಗೆ ಸಂಪೂರ್ಣ ಗುಣಮುಖ ಆಗಲಿಕ್ಕೆ ಟ್ರೀಟ್ಮೆಂಟ್ ಇದೆಯಾ ಸರ್ ಭಾರತದಲ್ಲಿ? ಯಾಕಂದರೆ ತುಂಬ ಕಡೆ ಏನಾಗುತ್ತೆ ಅಂದರೆ, ಈಗ ಮುದುಕರಾದ್ಮೇಲೆ ಅಥವಾ ಯುವಕರಾಗಿರ್ಬೋದು, ಲಾಂಗ್ ಟರ್ಮಲ್ಲಿ ಅದೇ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇರ್ತಾರೆ. ಅವರು ತೊದಲಂಥದ್ದಿರ್ಬೋದು, ಅಥವಾ ಒಂದು ಎಡಭಾಗ ಅಥವಾ ಬಲಭಾಗದಲ್ಲಿ ನ್ಯೂನ್ಯತೆ ಇರ್ಬೋದು, ಶಕ್ತಿ ಕಳ್ಕೊಳ್ಳೋಂತಿರ್ಬೋದು, ಲಾಂಗ್ ಟರ್ಮ್ ಅದು ಇರುತ್ತಲ್ಲ, ಅದು ಸಂಪೂರ್ಣವಾಗಿ ತೆಗಿಬೋದು ಅದರಲ್ಲಿ ಅಂತ. ಈ ಸಂಪೂರ್ಣವಾಗಿ ಅವ್ರು ಗುಣಮುಖರಾಗುವಂಥ ಸಾಧ್ಯತೆಯೂ ಇರ್ತದೆ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಆಸ್ಪತ್ರೆಗೆ ನೀವು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಬರುವಂಥದ್ದು. ಏನಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ? ಇತ್ತೀಚಿನ ದಿನಗಳಲ್ಲಿ ಯಾರಾದರೂ ಸ್ಟ್ರೋಕ್ ಆದವರು 4.5 ಗಂಟೆ ಒಳಗಡೆ ಆಸ್ಪತ್ರೆಗೆ ಬಂದರೆ ಬೇಗನೆ ಅವರಿಗೆ ಸ್ಕ್ಯಾನ್ ಮಾಡಿ ಸರಿಯಾದ ಪೇಷಂಟ್ ಅಥವಾ ಅಪ್ರಾಪ್ರಿಯೇಟ್ ಪೇಷಂಟ್ಸ್ಗಳಲ್ಲಿ ನಾವು ಕ್ಲಾಟನ್ನು ಕರಗಿಸುವಂಥ ಒಂದು ಇಂಜೆಕ್ಷನ್ ಇದೆ. ಅದನ್ನು ಟೆನೆಕ್ಟೆಪ್ಲೇಸ್ ಅಂತ ಹೇಳ್ತೀವಿ. ಅದು ಥ್ರಾಂಬೋಲೈಸಿಸ್ ಅನ್ನೋ ಒಂದು ಪ್ರೊಸೀಜರ್ ಅದು. ಸೊ ಅದನ್ನು ಕೊಟ್ಟಾಗ ಆ ಕ್ಲಾಟ್ ಸಂಪೂರ್ಣವಾಗಿ ಕರುವಂಥ ಸಾಧ್ಯತೆ ಇದೆ. ಅಂದರೆ ಈಗ ಪಾರ್ಶ್ವವಾಯು ಸ್ಟಾರ್ಟ್ ಆಯಿತು ಅಥವಾ ಆ ಸಿಂಟಮ್ಸ್ ಗೊತ್ತಾಯಿತು ಅಂತ ತಕ್ಷಣ 4.5 ಗಂಟೆ ಒಳಗಡೆ ಬಂದರೆ ನೀವು ಅವ್ರನ್ನ ಒಂದಷ್ಟು ರಿಸ್ಕ್ ಫ್ಯಾಕ್ಟ್ರಿಂದ ಕಡಿಮೆ ಮಾಡ್ಬೋದು ಅಂತೇಳಿ. ಅಂದರೆ ಅದು ಹೆಚ್ಚಾಗೋದ್ರಿಂದ ತಡಿಬೋದು. ಎಷ್ಟೊಂದು ಜನ ಸಂಪೂರ್ಣವಾಗಿ ಗುಣಮುಖರಾದವ್ರನ್ನೂ ನಾವು ನೋಡ್ತೇವೆ. ಬಟ್ ಇದೆಲ್ಲದಕ್ಕೂ ಇಂಪಾರ್ಟೆಂಟ್ ಇರೋದೇ ಟೈಮು. ನೀವು ಹೆಚ್ಚು ಸಮಯ ವ್ಯರ್ಥ ಮಾಡದೇನೆ ಆಸ್ಪತ್ರೆ, ಅದು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ನಾನು ಹೇಳಿರೋ ರೀತಿ MRI ಇರಬೇಕು, ನ್ಯೂರಾಲಜಿ ಟೀಮ್ ಇರಬೇಕು, ICU ಇರಬೇಕು, ನ್ಯೂರೋ ಸರ್ಜರಿ ವಿಭಾಗ ಇರಬೇಕು. ಸೊ ಇದೆಲ್ಲ ಇದ್ದದನ್ನ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತ ಹೇಳ್ತೀವಿ. ದಾವಣಗೆರೆಯಲ್ಲಿ ನಾವು SS ನಾರಾಯಣ ಆಸ್ಪತ್ರೆ ಇರ್ಬೋದು, ಇವನ್ ನಮ್ಮ JJM ಬಾಪೂಜಿ ಹಾಸ್ಪಿಟಲ್ ಕೂಡ ಇದರಲ್ಲಿ ಮಾಡ್ತಕ್ಕಂಥ ಒಂದು ಪಾಸಿಬಿಲಿಟಿ. ಈಗ ಪಾರ್ಶ್ವವಾಯುಗೆ ಸಂಬಂಧಪಟ್ಟಿದ್ದಾರೆ ಒಂದಷ್ಟು ಜನ ಈ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಆಗ್ತಾ ಇರ್ತಾರೆ, ಈ ರೀತಿಯಾದ ಒಂದು ಇಂಜೆಕ್ಷನ್ ತೊಗೊಂಡ್ರೆ ಲೈಫಲ್ಲಿ ಬರೋದೇ ಇಲ್ಲ, ಅಥವಾ ಈ ರೀತಿಯಾದ ಯಾವುದೋ ಒಂದು ನಾಟಿ ಔಷಧ ತೊಗೊಂಡ್ರೆ ಲೈಫಲ್ಲಿ ಪಾರ್ಶ್ವವಾಯು ಬರೋದೇ ಇಲ್ಲ, ಆ ರೀತಿಯಾದ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಟ್ರೆಂಡ್ ಆಗ್ತಾ ಇರುತ್ತೆ. ಅದು ನಿಜನಾ ಸರ್? ಅದು ಯಾವುದೋ ಒಂದು ಮೆಡಿಸನ್ ತೊಗೊಂಡ್ರೆ ಅಥವಾ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಪಾರ್ಶ್ವವಾಯು ಬರೋದಿಲ್ಲ, ತುಂಬ ಆರೋಗ್ಯಕರವಾಗಿರ್ಬೋದು ಅಂತೇಳಿ ವೈರಲ್ ಆಗ್ತಾ ಇರುತ್ತೆ. ಅದು ನಿಜನಾ ಸರ್? ಆ ರೀತಿ ಇದೆಯಾ? ಇಲ್ಲ, ಆ ರೀತಿ ಯಾವುದೇ ಒಂದು ಕಂಡೀಷನ್ ಇಲ್ಲ. ಈ ಸಾಮಾನ್ಯವಾಗಿ ನಾನು ಹೇಳಿರೋ ಹಾಗೆ ಪಾರ್ಶ್ವವಾಯುನ ನಾವು ನೋಡೋದು ಹಿರಿಯರಲ್ಲಿ, ಅದು ಎಸ್ಪೆಷಲಿ 60 ಇಯರ್ಸ್ ಆದ ನಂತರ. ಇದು ನೀವು ನಡೆಸ್ಕೊಂಡು ಹೋಗುವಂಥ ಒಂದು ಲೈಫ್ ಸ್ಟೈಲ್ ಇರ್ಬೋದು, ನಿಮ್ಮಲ್ಲಿ ಕಂಡು ಬರ್ತಕ್ಕಂತಹ ಕೋಮಾರ್ಬಿಡಿಟೀಸ್ ಅಂದರೆ BP, ಶುಗರು, ಆಮೇಲೆ ಕೊಲೆಸ್ಟ್ರಾಲ್ ಸಮಸ್ಯೆಗಳು, ಹಾರ್ಟಿನ ಸಮಸ್ಯೆಗಳು, ಇವೆಲ್ಲವನ್ನು ರೆಗ್ಯುಲರಾಗಿ ಚೆಕ್ ಮಾಡಿಸ್ಕೊಂಡು ಅಪ್ರಾಪ್ರಿಯೇಟ್ ಮೆಡಿಕೇಷನ್ಸ್ ತೊಗೊಂಡ್ರೆ ಆಗುವ ಸಾಧ್ಯತೆಗಳನ್ನು ಕಡಿಮೆ ಮಾಡ್ಬೋದು. ಯಾವುದೇ ಇಂಜೆಕ್ಷನ್ನಿಂದ ನಾವು ಮುಂಚೆನೇ ತೊಗೊಂಡು ಪ್ರಿವೆಂಟ್ ಮಾಡ್ತೀವಿ ಅನ್ನೋದು ಸುಳ್ಳು. ಈಗ ಯುವಕರಿಗೆ, ಎಸ್ಪೆಷಲಿ ಯುವಕರಿಗೆ ಸಜೆಷನ್ ಕೊಡೋದಾದ್ರೆ ಸರ್, ಸ್ಟ್ರೋಕ್ ಆಗಬಾರ್ದು ಅಥವಾ ಪ್ರಿವೆಂಟಿವ್ ಹೆಲ್ತ್ ಇದರಲ್ಲಿ ನಾವು ಯಾವ ರೀತಿ ಕೇರ್ ತೊಗೊಳ್ಬೇಕು ಅಂತ ಒಂದು ಸಜೆಷನ್ ಕೊಡೋದಾದ್ರೆ ಏನಂತ ಕೊಡ್ಬೋದು ಸರ್? ಪ್ರಿವೆನ್ಷನ್ ಅನ್ನೋದನ್ನು ಮೋಸ್ಟ್ ಇಂಪಾರ್ಟೆಂಟೇ ಲೈಫ್ ಸ್ಟೈಲ್ ಸರ್. ಲೈಫ್ ಸ್ಟೈಲಲ್ಲಿ ರೆಗ್ಯುಲರಾಗಿ ಎಲ್ಲರೂ ಫಿಸಿಕಲ್ ಆ್ಯಕ್ಟಿವಿಟಿ ಅಟ್ಲೀಸ್ಟ್ 30 to 40 minutes ವಾಕ್ ಆದರೂ ಮಾಡಿ. ಎನಿಥಿಂಗ್ ಎಲ್ಸ್ ಇಸ್ ಆಲ್ಸೋ ಗುಡ್. ಯಾವುದಾದ್ರೂ ಆಟವನ್ನು ಆಡ್ಬೋದು, ಜಾಗಿಂಗ್ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು. ಅಟ್ಲೀಸ್ಟ್ 30 to 40 minutes, ಅದು ಲೈಫ್. ಎರಡನೇದು ಒಬೆಸಿಟಿಯಿಂದ ಕೂಡ ಸಾಧ್ಯವಾದಷ್ಟು ನಿಮ್ಮ ವೇಟನ್ನು ಗಮನದಲ್ಲಿಟ್ಟುಕೊಂಡು ಯು ಹ್ಯಾವ್ ಟು ಮೇಂಟೈನ್ ಅಪ್ರಾಪ್ರಿಯೇಟ್ ವೇಟ್. ಮೂರನೇದು, ಇಫ್ ರೆಗ್ಯುಲರಾಗಿ 40 ಏಜ್ ನಂತರ ರೆಗ್ಯುಲರಾಗಿ ನಿಮ್ಮ ಬ್ಲಡ್ ಪ್ರೆಷರ್ನ ಚೆಕ್ ಮಾಡಿಸ್ಕೊಳ್ರಿ, ನಿಮ್ಮ ಶುಗರ್ಸ್ ಚೆಕ್ ಮಾಡಿಸ್ಕೊಳ್ರಿ, ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೊಳ್ರಿ. ರೆಗ್ಯುಲರಾಗಿ ಹಾರ್ಟಿನ ಇಶ್ಯೂಸ್ ಇದ್ದರೆ ಮುಂಚೆನೇ ಭೇಟಿಯಾಗಿ ಚೆಕ್ ಮಾಡಿಸ್ಕೊಳ್ರಿ. ಹಾಗೂ ಊಟಕ್ಕೆ ಸಂಬಂಧಪಟ್ಟಂತೆ ತುಂಬ ಸಾಲ್ಟ್ ಬೇಡ. ಹಾಗೂ ಮೀಟ್ ತಿನ್ನೋರಲ್ಲಿ ರೆಡ್ ಮೀಟನ್ನು ತುಂಬ ಕನ್ಸ್ಯೂಮ್ ಮಾಡೋದು ಒಳ್ಳೆಯದಲ್ಲ. ತುಂಬ ಕರಿದ ಪದಾರ್ಥಗಳನ್ನು ಕೂಡ ಅತಿಯಾಗಿ ಬಳಸೋದು ಒಳ್ಳೆಯದಲ್ಲ. ಈ ಸ್ಟ್ರೋಕ್ ಬರುವಂಥದ್ದು ಬಾಡಿ ಇದರಲ್ಲಿ ಕೂಡ ಕೆಲವರು ಹೇಳ್ತಾ ಇರ್ತಾರೆ, ಕೋಲ್ಡ್ ಬಾಡಿ ಇದ್ದರೆ ಬೇಗ ಬಂದುಬಿಡುತ್ತೆ ಅಥವಾ ಬಾಡಿ ಹೀಟ್ ಬಾಡಿ ಇದ್ದರೆ ಬೇಗ ಬಂದುಬಿಡುತ್ತೆ, ಆ ರೀತಿ ಏನೋ ಇದೆಯಾ ಸರ್ ಅದರಲ್ಲಿ? ಇಲ್ಲ, ಆ ರೀತಿ ಏನೂ ಇಲ್ಲ. ನಾನು ಹೇಳಿರೋ ಹಾಗೆ ರಿಸ್ಕ್ ಫ್ಯಾಕ್ಟರ್ಸ್ಗಳಿದೆ, ಅವುಗಳನ್ನು ಸರಿಯಾಗಿ ನೋಡಿಕೊಂಡ್ರೆ ಆಗೋ ಸಾಧ್ಯತೆಗಳು ಕಡಿಮೆ. ಆ ರೀತಿ ಹೀಟ್ ಆಗಲಿ ಕೋಲ್ಡ್ ಬಾಡಿ ಅಂಥದ್ದು ಏನಿರುತ್ತೆ ಸರ್. ಈಗ ಸ್ಟ್ರೋಕ್ ರೆಡಿ ಆಸ್ಪತ್ರೆ ಅಂತ ಹೇಳ್ತಾ ಇದ್ರಿ. ಸ್ಟ್ರೋಕ್ ರೆಡಿ ಆಸ್ಪತ್ರೆ ಅಂದರೆ ಏನು ಸರ್? ಅದು ಯಾವ ರೀತಿ ಇರುತ್ತೆ, ಅದರ ಸ್ಪೆಸಿಫಿಕೇಶನ್ ಯಾವ ರೀತಿ ಇರುತ್ತೆ ಅಂತೇಳಿ? ಈಗ ದಾವಣಗೆರೆಯಲ್ಲಿ ನಾವು
SS ನಾರಾಯಣ ಹಾಸ್ಪಿಟ್ಲಲ್ಲಿ ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲ್ ಅಂತ ಹೇಳ್ತೀವಿ. ಏನಕ್ಕೆ ಈ ಒಂದು ಪರ್ಟಿಕ್ಯುಲರ್ ಹಾಸ್ಪಿಟ್ಲಲ್ಲಿ ನಮಗೆ CT ಹಾಗೂ MRI ಫೆಸಿಲಿಟಿ ಇದೆ. ಅಂದರೆ ರೇಡಿಯಾಲಜಿ ವಿಭಾಗ, ನರರೋಗ ವಿಭಾಗ, ನ್ಯೂರಾಲಜಿ, ನ್ಯೂರೋ ಸರ್ಜರಿ ವಿಭಾಗ ಹಾಗೂ ICU, ನ್ಯೂರೋ ICU ಇದೆ. ಏನಕ್ಕೆ ಯಾವುದಾದ್ರೂ ಒಬ್ಬ ಪೇಷಂಟ್ ಸ್ಟ್ರೋಕ್ ಆಗಿರೋರು ಬಂದರೆ ಅದು 4.5 ಗಂಟೆ ಒಳಗಡೆ ಬಂದ ಪಕ್ಷದಲ್ಲಿ ಇಮ್ಮಿಡಿಯೇಟಾಗಿ ಅವರಿಗೆ ನಾವು MRI ಸ್ಕ್ಯಾನ್ ಮಾಡ್ತೀವಿ. ಅದನ್ನು ಪ್ರೋಟೋಕಾಲ್ ಮಾಡಿದ್ವಿ ನಾವು. ಯಾವುದೇ ಪೇಷಂಟಿನ ಸ್ಕ್ಯಾನ್ ನಡೀತಾ ಇದ್ರೂ 4.5 ಗಂಟೆ ಒಳಗೆ ಬಂದರೆ ಬೇಗನೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಸ್ಕ್ಯಾನ್ ಮಾಡ್ತೀವಿ. ಏನಕ್ಕೆ ಈ ಕಾರಣ? ನಾನು ಆಗಲೇ ಹೇಳಿರೋ ಹಾಗೆ ಪ್ರತಿ ನಿಮಿಷ 1.9 ಮಿಲಿಯನ್ ಸೆಲ್ಸ್ಗಳ ಡೆತ್ ಆಗ್ತದೆ ಬ್ರೈನಲ್ಲಿ. ಸೊ ಅದರ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಬೇಗನೆ ಸ್ಕ್ಯಾನ್ ಮಾಡಿಬಿಟ್ಟು ಅಪ್ರೋಪ್ರಿಯೇಟ್ ಪೇಷಂಟ್ಸಲ್ಲಿ ಆ ಕ್ಲಾಟ್ ಕರಗಿಸುವಂಥ ಒಂದು ಇಂಜೆಕ್ಷನ್ ಕೊಡ್ತೀವಿ. ಅದನ್ನು ನಾವು ಥ್ರಾಂಬೋಲೈಸಿಸ್ ಅಂತ ಹೇಳ್ತೀವಿ. ಅದು ಅರೌಂಡ್ 30,000 to 35,000 ಆಗ್ತದೆ. ಅದನ್ನು ಟೆನೆಕ್ಟಿಪ್ಲೇಸ್ ಇಂಜೆಕ್ಷನ್ ಅಂತ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಕರಗಿಸುವಂಥ ವ್ಯವಸ್ಥೆ. ಇದು ಏನಾಗ್ತದೆ, ಕೆಲವು ಪೇಷಂಟ್ಸ್ಗಳಲ್ಲಿ ನಾವು ಕೊಡ್ಬೋದು, ಕೆಲವರಲ್ಲಿ ಕೊಡೋಕ್ಕಾಗೋದಿಲ್ಲ. ಆ ಡಿಸಿಷನ್ ಎಲ್ಲದನ್ನು ನರರೋಗ ವಿಭಾಗದಲ್ಲಿ ತೊಗೊಳ್ತಾರೆ. ಆಮೇಲೆ ಕೆಲವು ಬಾರಿ ದೊಡ್ಡ ಪ್ರಮಾಣದ ಸ್ಟ್ರೋಕ್ಗಳಾದಾಗ ಸರ್ಜರಿಯ ಅವಶ್ಯಕತೆ ಕೂಡ ಬೇಕಾಗ್ತದೆ. ಹಾಗೂ ಕೆಲವು ದೊಡ್ಡ ಪ್ರಮಾಣದ ಸ್ಟ್ರೋಕ್ಗಳಾದಾಗ ಪೇಷಂಟಿನ ಕಾನ್ಷಿಯಸ್ನೆಸ್ ಅಂತ ಏನು ಹೇಳ್ತೀವಿ ಅದು ನಾರ್ಮಲಾಗಿ ಇರುವುದಿಲ್ಲ. ಕೆಲವೊಬ್ಬರು ನೋಡಿರ್ಬೋದು ನೀವು, ಕೋಮಾದಲ್ಲಿರ್ತಾರೆ. ಅವ್ರನ್ನೆಲ್ಲ ನಾವು ರೆಗ್ಯುಲರ್ ಸಣ್ಣ ಹಾಸ್ಪಿಟ್ಲ್ಗಳಲ್ಲಿ, ನರ್ಸಿಂಗ್ ಹೋಮ್ಗಳಲ್ಲಿ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಆವಾಗ ICUವಿನ ಅವಶ್ಯಕತೆ ಬೇಕಾಗ್ತದೆ. ಅದಕ್ಕೋಸ್ಕರ ಯಾವಾಗಲಾದರೂ ಅಥವಾ ನೀವು ಎಲ್ಲೇ ನಿಮ್ಮ ನೇಬರ್ಹುಡ್ಡಲ್ಲಿರ್ಬೋದು ಕಂಡು ಬಂದಲ್ಲಿ ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲಿಗೆ ಹೋದರೆ ನಿಮಗೆ ರೇಡಿಯಾಲಜಿ, ನ್ಯೂರಾಲಜಿ, ನ್ಯೂರೋ ಸರ್ಜರಿ ಹಾಗೂ ನ್ಯೂರೋ ICU ಫೆಸಿಲಿಟಿ ಇರತಕ್ಕಂಥ ಆಸ್ಪತ್ರೆಗೆ ಹೋಗೋದು ಒಳ್ಳೆಯದು. ಈಗ ನರರೋಗಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸ್ಟ್ರೋಕು, ಒಂದು ಕಡೆ ಪಿಟ್ಸ್ ಒಂದು ಕಡೆ ಆಯಿತು ಅಂದರೆ ಈ ನರ ದೌರ್ಬಲ್ಯ ಅಂತ ಏನು ಹೇಳ್ತೀವಿ ಅದು ಕೂಡ ಈ ನ್ಯೂರಾಲಜಿಯಲ್ಲೇ ಬರುತ್ತೆ ಸರ್? ಹಾಂ, ನರ ದೌರ್ಬಲ್ಯ ಅನ್ನೋದು ಒಬ್ಬ ಸಾಮಾನ್ಯ ಮನುಷ್ಯ ಹೇಳುವಂಥ ಮಾತು. ಸ್ಪೆಸಿಫಿಕ್ ಆಗಿ ಅಂಥದ್ದೇನಿಲ್ಲ. ಈಗ ಯಾವುದೇ ಒಬ್ಬ ವ್ಯಕ್ತಿ ವೀಕ್ ಆದಾಗ ಅವರು ಅದನ್ನು ನರ ದೌರ್ಬಲ್ಯ ಅಂತ ಹೇಳ್ಕೊಳ್ತಾರೆ. ದೇರ್ ಇಸ್ ನೋ ಸ್ಪೆಸಿಫಿಕ್. ಮೇನು ನ್ಯೂರಾಲಜಿಯಲ್ಲಿ ಬರ್ತಕ್ಕಂಥದ್ದು ಕೆಲವು ಎರಡು, ಅಂದರೆ ಒಂದು ಪಿಟ್ಸು, ಒಂದು ಸ್ಟ್ರೋಕ್ಗೆ ಸಂಬಂಧಪಟ್ಟಂತೆ ಮೇನು ಎಫೆಕ್ಟ್ ಆಗೋದು ಬಾಡಿಗೆ. ಎಸ್ ಸರ್, ಥ್ಯಾಂಕ್ ಯು. ಎಸ್, ಇದಾಗಿತ್ತು ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮ. ನಿಮಗೇನಾದರೂ ಅಥವಾ ನಿಮಗಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಗಳಿಗಾಗಿರ್ಬೋದು ಯಾರಿಗಾದರೂ ನರರೋಗಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಟ್ರೋಕ್ ಆಗಿರ್ಬೋದು ಅಥವಾ ಪಿಟ್ಸ್ ಬಗ್ಗೆ ಆಗಿರ್ಬೋದು ಯಾವುದೇ ರೀತಿಯಾದ ಮಾಹಿತಿ ಬೇಕಿದ್ರೆ ಅಥವಾ ಅದ್ರ ಬಗ್ಗೆ ನೀವು ವೈದ್ಯರನ್ನು ಸಂಪರ್ಕ ಮಾಡಬೇಕಾಗಿದೆ, ಒಂದು ನಂಬರನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಆ ನಂಬರ್ಗೆ ಕರೆ ಮಾಡ್ಬೋದು, ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೊಂದು ಚರ್ಚೆ ಜೊತೆಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಎಲ್ಲರಿಗೂ ನೋಡ್ತಾರೆ ಒನ್ ಕನ್ನಡ ನ್ಯೂಸ್.